ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಾರ್ಚ್ ತಿಂಗಳ ಮೇಷರಾಶಿಯ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋಲಿ ನಾವು ನೋಡೋಣ. ಮುಖ್ಯವಾಗಿ ಹಲವಾರು ಬದಲಾವಣೆಗಳು ಮಾರ್ಚ್ ತಿಂಗಳಲ್ಲಿ ನಮಗೆ ನಡೀತಾ ಇದೆ. ಹಲವಾರು ಬದಲಾವಣೆಗಿಂತ ಮೇಜರ್ ಬದಲಾವಣೆ ಶನಿಯ ಬದಲಾವಣೆ ಅಂತ ಹೇಳ್ತೀವಿ. ಮಾರ್ಚ್ 28ನೇ ತಾರೀಕು ಶನಿ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಮೇಷರಾಶಿಯವರಿಗೆ ವ್ಯಯಸ್ಥಾನಕ್ಕೆ, ನಷ್ಟ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ತನ್ಮೂಲಕ ಮೇಷರಾಶಿಯವರಿಗೆ ಸಾಡೆ ಸಾತಿ ಅನ್ನುವಂಥದ್ದು ಪ್ರಾರಂಭ ಆಗ್ತಾ ಇದೆ. ಭಯ ಪಡೋ ಅವಶ್ಯಕತೆ ಇಲ್ಲ. ಸಾಡೆ ಸಾತಿ ಅಂದ ಕೂಡಲೇ ಏನೋ ಭಯ ಪಡಬೇಕು ಅಂತ ಏನಿಲ್ಲ. ನಿಮ್ಮ ಮೂಲ ಜಾತಕದಲ್ಲಿ ಏನಾದರೂ ಶನಿ ಬಲಿಷ್ಠವಾಗಿದ್ದರೆ, ಉಚ್ಚ ಸ್ಥಾನದಲ್ಲೋ, ಸ್ವಂತ ಮನೆಯಲ್ಲೋ, ಮಿತ್ರನ ಮನೆಯಲ್ಲೋ ಇದ್ದರೆ ನಿಮ್ಗೆ ಯಾವುದು ದೊಡ್ಡ ಪ್ರಮಾಣದ ಸಮಸ್ಯೆಗಳಾಗಲಿಕ್ಕಿಲ್ಲ. ಪರ್ಸೆಂಟೇಜಸ್ ಅನ್ನು ತಿಳ್ಕೋಬೇಕಾದ್ರೆ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೋಬೇಕಾಗತ್ತೆ. ಸರಿ, ಹಾಗಿದ್ರೆ ಪ್ರಾರಂಭದಲ್ಲೇ ನಾನು ನಿಮಗೆ ಭಯ ಪಡಿಸ್ಲಿಕ್ಕೆ ಇಷ್ಟ ಇಲ್ಲ. ಹಾಗಾದ್ರೆ ಈ ತಿಂಗಳು ಕತೆ ಇರಲಿ. ಮಾರ್ಚ್ 28 ಅಂದರೆ ಏಪ್ರಿಲಿಂದ ನಿಮಗೆ ಸಾಡೆ ಸಾತಿ ಅಂತ ತಗೊಳ್ಳೋಣ. ಆದರೆ ಮಾರ್ಚಲ್ಲಿ ಸಾಡೆ ಸಾತಿ ಇಲ್ಲಲ್ವಾ? ಈ ತಿಂಗಳು ತುಂಬ ಉತ್ತಮವಾದಂಥ ಒಂದು ಮಾಸ. ಏನೇ ಮಾಡಬೇಕಾದ್ರೂ ಈ ತಿಂಗಳು ನಿಮಗೆ ಅದ್ಭುತವಾದಂಥ ಸಂದರ್ಭ. ಸ್ಥಾನ ಪಲ್ಲಟ ಆಗ್ಬೋದು, ಉದ್ಯೋಗದಲ್ಲಿ ಚೇಂಜಸ್ ಆಗ್ಬೋದು, ಹೊಸ ಉದ್ಯೋಗ ಹುಡುಕೋದಾಗ್ಬೋದು, ಅಥವಾ ಯಾವುದೇ ಥರದ ಸಂಬಂಧಪಟ್ಟಂತಹ ಶುಭ ಅನ್ನುವಂಥದ್ದು ಈ ತಿಂಗಳಲ್ಲಿ ನೀವು ಧಾರಾಳವಾಗಿ ಮಾಡ್ಕೋಬಹುದು. ಈ ತಿಂಗಳು ನಿಮ್ಗೆ ಒಂಥರ ಅನುಕೂಲ ಇದ್ದ ಹಾಗೆ. ಅಂದ್ರೆ ಶನಿ ನಿಮ್ಗೆ ಸಾಡೆ ಸಾತಿಯ ಪ್ರಭಾವ ಬರೋಕ್ಕೂ ಮುಂಚೆ ಒಂದು ತಿಂಗಳು ನಿಮಗೆ ಅದೃಷ್ಟದ ಮಾಸವನ್ನು ಉತ್ಪತ್ತಿ ಮಾಡಿಕೊಡ್ತಾರೆ. ಈ ಮಾಸದಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡ್ಬೋದು. ನೋಡಿ, ಮೇಷರಾಶಿಯವರಿಗೆ 2ನೇ ಮನೆಯಲ್ಲಿ ಗುರು ಇದ್ದಾರೆ, ಅಂದ್ರೆ ಗುರುಬಲ ಇದೆ. ಗುರು ನಿಮಗೆ ವ್ಯಯಾಧಿಪತಿ ಹಾಗೂ ಭಾಗ್ಯಾಧಿಪತಿ ಆದ್ರಿಂದ ಭಾಗ್ಯದ ಫಲಗಳನ್ನ ಹೆಚ್ಚಾಗಿ ನಿಮಗೆ ಕೊಡ್ತಾರೆ. ಮೇಷರಾಶಿಯವರು ಚಿಂತೆ ಮಾಡಬೇಡಿ, ನೆಗೆಟಿವಿಟಿ ಇದೆ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಗುರುವಿನ ಒಂದು ಸ್ವಭಾವ ನಿಮಗೆ ತಿಳಿದೇ ಇದೆ. ಗುರು ಬಂದು ಅತ್ಯಂತ ಶುಭ ಗ್ರಹ. ಭಾಗ್ಯಾಧಿಪತಿ ಧನಸ್ಥಾನದಲ್ಲಿದ್ದಾರೆ, ಕುಟುಂಬ ಸ್ಥಾನದಲ್ಲಿದ್ದಾರೆ, ಮತ್ತೆ ಮಾತಿನ ಸ್ಥಾನದಲ್ಲಿದ್ದಾರೆ, ವಿದ್ಯಾಸ್ಥಾನದಲ್ಲಿದ್ದಾರೆ. ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಯಾರಾದರೂ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಾ ಇದ್ರೆ ಅಂಥವ್ರಿಗೆಲ್ಲ ತುಂಬಾ ಅನುಕೂಲ ಆಗುತ್ತೆ. ಧನ ಸಂಪಾದನೆ ಅನುಕೂಲ ಆಗಿ ನಿಮ್ಮ ಮಾತಿನಿಂದ ವ್ಯಾಲ್ಯೂಸ್ ಜಾಸ್ತಿ ಆಗಿ ಕುಟುಂಬದಲ್ಲಿ ನಿಮ್ಮ ಒಂದು ಒಳ್ಳೆ ಉನ್ನತ ಸ್ಥಾನಮಾನ ಅನ್ನುವಂಥದ್ದು ಸಿಗೋದ್ರಲ್ಲಿ ಸಂದೇಹ ಇಲ್ಲ. ಇದು ಮೊದಲನೇ ವಿಚಾರ ನೀವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಎರಡನೇದು, ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಕುಜ ಇದ್ದಾರೆ. ಕುಜ ಬಂದು ನಿಮ್ಮ ರಾಶಿಯಾಧಿಪತಿ ಹಾಗೂ ಅದೃಷ್ಟಾಧಿಪತಿ. 3ನೇ ಮನೆ ಕುಜ ದೋಷವನ್ನ ಕೊಡಲ್ಲ. ಕುಜ ನಿಮಗೆ ತೃತೀಯ ಸ್ಥಾನದಲ್ಲಿದ್ದಾಗ 3ನೇ ಮನೆ ನಾವು ಪಾಪಸ್ಥಾನ ಅಂತೀವಿ. ಪಾಪಸ್ಥಾನದಲ್ಲಿ ಪಾಪಗ್ರಹಗಳಿದ್ರೆ ಶುಭ ಫಲ ಅಂದ ಹಾಗೆ ನಿಮ್ಮ ಶರೀರ ಈ ತಿಂಗಳು ಬಲಿಷ್ಠವಾಗಿರುತ್ತೆ. ಆರೋಗ್ಯದಲ್ಲಿ ಒಂದು ಒಳ್ಳೆ ಸ್ಥಿರತೆಯನ್ನ ಕಾಣ್ಕೋತೀರಾ. ಜೊತೆಗೆ ಅದೃಷ್ಟಗಳು ನಿಮ್ಮನ್ನು ಹುಡ್ಕೊಂಡ್ ಬರುತ್ತೆ. ಕುಜನಿಂದನೂ ಯಾವುದೂ ತೊಂದರೆ ಇಲ್ಲ, ಗುರುವಿಂದನೂ ಯಾವುದೇ ತೊಂದರೆ ಇಲ್ಲ, ಬಲಿಷ್ಠವಾಗೇ ಇದೆ. ಇನ್ನು ದ್ವಿತೀಯ ಮತ್ತು ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಶುಕ್ರನು ಉಚ್ಚಸ್ಥಾನ ಅಂದ್ರೆ ಎಕ್ಸಾಲ್ಟೆಡ್ ಪೊಸಿಷನ್. ಇಲ್ಲೊಂದು ಪರಿವರ್ತನೆ ಬರುತ್ತೆ. ಗುರು ಶುಕ್ರನ ಮನೆಯಲ್ಲಿ, ಶುಕ್ರ ಗುರುವಿನ ಮನೆಯಲ್ಲಿ ಒಂದು ಪರಿವರ್ತನಾ ಯೋಗ ಇದೆ. ಹಾಗಾಗಿ ಶುಕ್ರನು ಕೂಡ ವಿಶೇಷವಾದ ಅನುಗ್ರಹವನ್ನು ಮಾಡುವಂತ ಸ್ಥಾನದಲ್ಲೇ ಇದ್ದಾರೆ. ಹಾಗಾಗಿ ವಿವಾಹ, ಶುಭ ಕಾರ್ಯ, ಗೃಹ ಪ್ರವೇಶ, ಒಂದು ಬಂಗಾರ ತಗೊಳ್ಳೋದು, ವಾಹನ ತಗೊಳ್ಳೋದು, ಇನ್ನಿತ್ಯಾದಿಗಳು ಏನಾದ್ರೂ ಶುಭ ಕಾರ್ಯಗಳಿದ್ರೆ ಖಂಡಿತವಾಗಲೂ ನೀವು ಮುಂದುವರಿಸಿ. ಮಾರ್ಚ್ ತಿಂಗಳಲ್ಲಿ ಇದೆಲ್ಲ ನಿಮ್ಗೆ ಅನುಕೂಲ ಆಗುತ್ತೆ ಹೊರತು ಅನಾನುಕೂಲಗಳು ಇಲ್ಲ. ಜೊತೆಗೆ 2ನೇ ಮನೆಯ ಅಧಿಪತಿ ಉಚ್ಚ ಸ್ಥಾನದಲ್ಲಿದ್ದಾರೆ ಅಂತಂದ್ರೆ ಯೋಚನೆ ಮಾಡಿ ನೋಡಿ, ಭಗವಂತನ ಆಶೀರ್ವಾದ ಅನುಗ್ರಹ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಸಿಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಗುರು, ಕುಜ, ಶುಕ್ರ 3 ಗ್ರಹನು ನಿಮ್ಮ ಜಾತಕದಲ್ಲಿ ಈಗ ಪ್ರಸ್ತುತ ಗೋಚಾರಕ್ಕೆ ಮೇಷರಾಶಿಯವರಿಗೆ ಚೆನ್ನಾಗಿದ್ದಾರೆ. ಇನ್ನು ರಾಶಿಯಾಧಿಪತಿ ಕುಜ ನಿಮಗೆ ತೃತೀಯದಲ್ಲಿದ್ದು ಪಂಚಮಾಧಿಪತಿ ನಿಮಗೆ ಮಿತ್ರ ಸ್ಥಾನಕ್ಕೆ ಬರ್ತಾರೆ. ಯಾವಾಗ ಬರ್ತಾರೆ? 14ನೇ ತಾರೀಕು, ಮಾರ್ಚ್ 14ನೇ ತಾರೀಕು ಸೂರ್ಯ ಮೀನರಾಶಿಗೆ ಬಂದು ಗುರುವಿನ ಮನೆಗೆ ಬರುವುದರಿಂದ ಮೇಷರಾಶಿಯವರಿಗೆ ಪಂಚಮಾಧಿಪತಿ ಮಿತ್ರ ಸ್ಥಾನಕ್ಕೆ ಬರ್ತಾರೆ. ಅಂದ್ರೆ ನಿಮ್ಮ ಒಂದು ತ್ರಿಕೋಣ ಸ್ಥಾನಾಧಿಪತಿ ಆಗಿರತಕ್ಕಂಥ ಸೂರ್ಯ ಮಿತ್ರನ ಮನೆಗೆ ಬರೋದು ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಮಾರ್ಚ್ 14ನೇ ತಾರೀಕುವರೆಗೂ ಸಾಧಾರಣ ಫಲ ಇದ್ರೂ ಕೂಡ ಮಾರ್ಚ್ 14ನೇ ತಾರೀಕು ನಂತರ ಸೂರ್ಯನಿಂದನೂ ವಿಶೇಷವಾದ ಫಲವನ್ನ ನೀವು ಅಪೇಕ್ಷೆ ಪಡಬಹುದು. ಅಲ್ಲಿವರೆಗೂ ಸೂರ್ಯ ಸಾಧಾರಣವಾಗಿರ್ತಾರೆ. ಲಾಭ ಸ್ಥಾನದಲ್ಲಿದ್ರೂ ಶತ್ರುವಿನ ಮನೆಯೇ, ಇಲ್ಲಿ ನಷ್ಟ ಸ್ಥಾನಕ್ಕೆ ಬಂದ್ರೂ ಮಿತ್ರನ ಮನೆಯೇ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಪಂಚಮಾಧಿಪತಿ ಸೂರ್ಯರು ಕೂಡ ನಿಮ್ಗೆ ಒಳ್ಳೆ ಫಲ ಕೊಡ್ತಾರೆ. ಇನ್ನು ತೃತೀಯ ಮತ್ತು ಷಷ್ಠಾಧಿಪತಿ ಆಗಿರತಕ್ಕಂಥ ಬುಧ ಅಂತೂ ನಿಮಗೆ ನೀಚ ಸ್ಥಾನದಲ್ಲಿ ಇದ್ದಾರೆ.
ಒಂದು ಉಚ್ಚಗ್ರಹದ ಜೊತೆಗೆ ಒಂದು ನೀಚಗ್ರಹ ಸೇರಿದಾಗ ಅದು ನೀಚತ್ವ ಭಂಗವಾಗಿ ನೀಚ ಭಂಗ ರಾಜಯೋಗವಾಗುತ್ತೆ. ನೀಚ ಗ್ರಹವು ಉಚ್ಚ ಫಲವನ್ನ ಕೊಡುತ್ತೆ. ಹಾಗಿದ್ದಾಗ ಬುಧನು ನಿಮಗೆ ಉಚ್ಚ ಫಲವನ್ನೇ ಕೊಡಬೇಕು. ಅರ್ಥಾತ್ ನಿಮಗೆ ಧೈರ್ಯ, ಸಾಹಸ, ಸ್ಥೈರ್ಯ, ನೀವೇನಾದ್ರೂ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ, ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ, ಪೊಲೀಸ್ ಅಧಿಕಾರಿಗಳಾಗಿದ್ರೆ, ಸ್ಪೋರ್ಟ್ಸ್ ಅಲ್ಲಿ ಇದ್ರೆ, ಧೈರ್ಯ ಸಾಹಸವಾಗಿರ್ತಕ್ಕಂಥ ವೃತ್ತಿಯನ್ನ ಮಾಡ್ತಾ ಇದ್ರೆ ಅದರಲ್ಲಿ ಸಕ್ಸಸ್ ಜಾಸ್ತಿ ಇರುತ್ತೆ. ಶತ್ರುಗಳು ಕಡಿಮೆ ಆಗ್ತಾರೆ. ಈ ತಿಂಗಳು ಸಾಲ ಬಾಧೆಗಳು ಕಡಿಮೆ ಆಗುತ್ತೆ, ರೋಗ ಬಾಧೆಗಳು ಕಡಿಮೆ ಆಗುತ್ತೆ. ಇವೆಲ್ಲವನ್ನು ನಾವು ಅಪೇಕ್ಷೆ ಪಡಬಹುದು. ಇಲ್ಲಿವರೆಗೂ ಯಾವುದೇ ದೋಷಗಳು ಕಾಡ್ತಾ ಇಲ್ಲ ಮಾರ್ಚ್ ತಿಂಗಳಲ್ಲಿ ಮೇಷರಾಶಿಯವರಿಗೆ. ಸೂರ್ಯ ಮಾತ್ರ ಸ್ವಲ್ಪ ಬಲಹೀನವಾಗಿರ್ತಾನೆ. 14ನೇ ತಾರೀಕಿಂದ ಸೂರ್ಯನೂ ಬಲವಂತನಾಗ್ತಾನೆ, ಅಂದ್ರೆ ಬಲವಾಗಿರುವಂತ ಸ್ಥಾನಕ್ಕೆ ಬರ್ತಾನೆ. ಯಾವುದೇ ತರದ ದೋಷಗಳು ಇವಾಗವರೆಗೂ ಕಾಡಲಿಲ್ಲ ನಿಮಗೆ. ಮೇಲಾಗಿ ನಿಮ್ಮ ಗ್ರಹ ಸ್ಥಿತಿಗಳ ಅನುಸಾರವಾಗಿ ನೋಡೋದಾದ್ರೆ ಶನಿಯ ಪ್ರಭಾವವು ಕೂಡ ನಿಮ್ಗೆ ಈ ತಿಂಗಳಲ್ಲಿ ಇಲ್ಲ. ಶನಿ ಬಂದು ನಿಮಗೆ ದಶಮಾಧಿಪತಿ ಹಾಗೂ ಲಾಭಾಧಿಪತಿ ಆದಂತ ಶನಿ ಕೂಡ ನಿಮಗೆ ಲಾಭ ಸ್ಥಾನದಲ್ಲಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ ವಿಶೇಷವಾದ ಫಲ. ನಿಮ್ಮ ವಿದ್ಯಾಭ್ಯಾಸದಲ್ಲೂ ಅನುಕೂಲ ಆಗ್ಬಿಡುತ್ತೆ, ಉದ್ಯೋಗದಲ್ಲೂ ಸ್ಥಿರತ್ವ ಕಾಣುತ್ತೆ. ಸ್ವಲ್ಪ ಏನಾದ್ರೂ ಬದಲಾವಣೆ ಮಾಡ್ಬೇಕಂದ್ರೆ ಈ ತಿಂಗಳಲ್ಲಿ ಮಾಡ್ಬಿಡಿ. ಅವಕಾಶ ಇತ್ತು ಅಂತಂದ್ರೆ ಮಾಡ್ಬಿಡಿ. ಇಲ್ಲಾಂದ್ರೆ ಮುಂದಕ್ಕೆ ಒಂದು ಸ್ವಲ್ಪ ಸಮಸ್ಯೆಗಳು, ಶ್ರಮ ಪಡಬೇಕಾದ ಪರಿಸ್ಥಿತಿ ಬರಬಹುದು. ಇನ್ನು ಕುಟುಂಬದ ಅನುಕೂಲಗಳಾಗ್ಬೋದು, ಧನದ ಅನುಕೂಲ ಆಗ್ಬೋದು, ಋಣಬಾಧೆ ಕಡಿಮೆ ಆಗೋದಾಗ್ಬೋದು, ವಿದೇಶಿ ಪ್ರಯಾಣ ಆಗ್ಬೋದು, ವಿದೇಶದಲ್ಲಿ ವಿದ್ಯಾಭ್ಯಾಸ, ಉದ್ಯೋಗ, ವ್ಯಾಪಾರ ಆಗ್ಬೋದು, ರೈತರಿಗೆ ತುಂಬಾ ಅನುಕೂಲ ಆಗ್ಬೋದು, ರಿಯಲ್ ಎಸ್ಟೇಟ್ ವ್ಯಾಪಾರಗಳಿಗೆ ಸಕ್ಸಸ್ ಆಗ್ಬೋದು, ಸಿವಿಲ್ ಇಂಜಿನಿಯರ್ಸ್ಗೆ ಅನುಕೂಲ ಆಗುವಂಥದ್ದು, ಆರ್ಕಿಟೆಕ್ಟ್ ಫೀಲ್ಡ್ ಇರತಕ್ಕಂಥವ್ರಿಗೆ, CA ಫೌಂಡೇಶನ್ ಇರತಕ್ಕಂಥವ್ರಿಗೆ, ಈ ಥರದ ಎಲ್ಲಾ ಥರದ ವೃತ್ತಿ ಧರ್ಮದಲ್ಲೂ ಕೂಡ IT, BT, ಸಾಫ್ಟ್ವೇರ್ ಉದ್ಯೋಗಗಳು ಕೂಡ ತುಂಬಾ ಚೆನ್ನಾಗಿರುವಂತಹ ಮಾಸ ಇದು ಮಾರ್ಚ್ ಮಾಸ. ಜನರಲೈಸ್ ಆಗಿ ನೋಡೋದಾದ್ರೆ ಏನೇನು ಮನಸ್ಸಿಗೆ ಆನಂದ, ಯತ್ನ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ರೈತರಿಗೆ ಸಂತೋಷ, ಒಳ್ಳೆ ವಾತಾವರಣ ಸಿಗುತ್ತೆ, ಸಾಲ ಬಾಧೆ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತೆ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂತ ಸಾಧ್ಯತೆಗಳಿರುತ್ತೆ, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಸ್ತ್ರೀ ಸೌಖ್ಯ ನಿಮಗೆ ಹೆಚ್ಚು ಸಿಗುತ್ತೆ, ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಲಾಭ, ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಹೊಟ್ಟೆ ಸಮಸ್ಯೆ ಪಟ್ಟೆ, ಒಂದು ಗ್ಯಾಸ್ಟ್ರಿಕ್ ಇಶ್ಯೂಸ್, ಸ್ವಲ್ಪ ಮೋಷನ್ ಪ್ರಾಬ್ಲಮ್ಸ್ ಬರೋದು, ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಸಾಧ್ಯವಾದಷ್ಟು ಮೆಡಿಟೇಷನ್ ಮಾಡೋದು ಬಹಳ ಉತ್ತಮ. ಕೋರ್ಟ್ ಕಚೇರಿ ವಿಚಾರಗಳಲ್ಲೂ ಕೂಡ ಜಯಪ್ರಾಪ್ತಿ ಇರುತ್ತೆ. ವೃತ್ತಿಪರ ಜೀವನದಲ್ಲಿ ಸ್ಥಾನಪಲ್ಲಟ ಆಗುವ ನಿರೀಕ್ಷೆ ಇದೆ. ಸ್ಥಾನಪಲ್ಲಟ ಆದ್ರೂ ಕೂಡ ನಿಮಗೆ ಪಾಸಿಟಿವ್ ಆಗಿರುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಪ್ರಯಾಣ ಸ್ವಲ್ಪ ಇರುತ್ತೆ, ಪ್ರಯಾಣ ಅನುಕೂಲ ಇರುತ್ತೆ. ವಾಹನ ಚಾಲಕರಿಗೆ, ವಾಹನದಿಂದ ವೃತ್ತಿ ಮಾಡುವಂತವರಿಗೆ, ವಾಹನದ ಮಾಲೀಕರಿಗೆ, ಕಾರ್ಮಿಕರಿಗೆ, ಡ್ರೈವರ್ಸ್ಗೆ ತುಂಬಾ ಚೆನ್ನಾಗುತ್ತೆ. ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ಮೃಷ್ಟಾನ್ನ ಭೋಜನ, ಕೆಲವೊಂದು ಇದು ಅವಘಡಗಳು, ಆಕ್ಸಿಡೆಂಟ್ಸ್ಗಳಾಗುವ ಸಾಧ್ಯತೆ ಇದ್ರೂ ಕೂಡ ಅದು ಕೂಡ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಬೆಲೆ ಬಾಳುವ ವಸ್ತುಗಳ ಕಡೆ ಗಮನ ಇರಲಿ. ಕಳ್ಳತನವಾಗುವಂತ ಸಾಧ್ಯತೆ ಅಥವಾ ಮಿಸ್ಪ್ಲೇಸ್ ಆಗಿ ನಿಮ್ ಕೈ ಬಿಟ್ಟು ಹೋಗುವಂತ ಸಾಧ್ಯತೆ, ಇದೊಂದು ಸ್ವಲ್ಪ ನೀವು ಹುಷಾರಾಗಿರ್ಬೇಕು. ದೇವಾಲಯ ದರ್ಶನ ಚೆನ್ನಾಗಿ ಮಾಡ್ತೀರಾ, ದಾನ ಧರ್ಮಗಳನ್ನು ಹೆಚ್ಚು ಮಾಡ್ತೀರಾ, ಗುರುಗಳ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ತೃಪ್ತಿಯಾಗಿ ಸಿಗುತ್ತೆ ಅನ್ನುವಂಥದ್ದು ಹೇಳ್ಬೋದು. ಇನ್ನು ಈ ತಿಂಗಳು ನೋಡಿ, ಅಂದ್ರೆ ಮಾರ್ಚ್ ತಿಂಗಳು ಮಾಸ ಭವಿಷ್ಯ ಹೇಳ್ತಾ ಇದ್ದೀವಿ. ಇದೇ ತಿಂಗಳು 30ನೇ ತಾರೀಕು ನಮಗೆ ಯುಗಾದಿ ಹಬ್ಬ, ವರ್ಷ ಬದಲಾವಣೆ ಆಗಿ ವಿಶ್ವಾವಸು ನಾಮ ಸಂವತ್ಸರ. ಇಷ್ಟು ದಿನ ಕ್ರೋಧಿ ನಾಮ ಸಂವತ್ಸರ ಇತ್ತು, ಈಗ ವಿಶ್ವಾವಸು ನಾಮ ಸಂವತ್ಸರ ನಿಮಗೆ ಪ್ರಾರಂಭ ಆಗುತ್ತೆ. ಇದೊಂದು ಮೇಜರ್ ಪ್ಲಸ್ ಪಾಯಿಂಟ್. ಇದೇ ತಿಂಗಳು 13ನೇ ತಾರೀಕು ಹೋಳಿ ಹಬ್ಬ ಇದೆ. ವಿಶೇಷವಾದಂತಹ ಫಲ ಅನ್ನುವಂಥದ್ದು ನಾವು ಎಲ್ಲವನ್ನು ಅಪೇಕ್ಷೆ ಪಡಬಹುದು. ಇನ್ನು ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆ ಆಗ್ತಾ ಇದೆ. ಮೇಷರಾಶಿಯವರಿಗೆ ಸಾಡೆ ಸಾತಿ ಮಾರ್ಚ್ 29ರಿಂದ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಮಾರ್ಚ್ 29ನೇ ತಾರೀಕು ಮೇಷರಾಶಿಯವರು ಕಡ್ಡಾಯವಾಗಿ ಶನಿ ಶಾಂತಿಯನ್ನ ಮಾಡಿಕೊಳ್ಳೇಬೇಕು, ಮ್ಯಾಂಡೇಟರಿ ಮಾಡಿಕೊಳ್ಳೇಬೇಕು. ಯಾವುದೇ ಕಾರಣಕ್ಕೂ ಕೂಡ ನೀವು ಇದನ್ನ ನೆಗ್ಲಿಜೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆ ಸುತ್ತಮುತ್ತ ಅಥವಾ ನಿಮ್ಮ ಊರಲ್ಲಿ, ನಿಮ್ಮ ಗ್ರಾಮಗಳಲ್ಲಿ ಎಲ್ಲಾದ್ರೂ ಕೂಡ ಶನಿ ದೇವಸ್ಥಾನದಲ್ಲೋ ಅಥವಾ ಯಾವುದಾದ್ರೂ ದೇವಸ್ಥಾನದಲ್ಲಿ ಶನೈಶ್ಚರ ಮಹಾ ಯಜ್ಞ ಯಾಗಗಳನ್ನ ಮಾಡ್ತಾ ಇರ್ತಾರೆ. ಅದಕ್ಕೆ ನೀವು ಪಾಲ್ಗೊಳ್ಳಲೇಬೇಕು. ಇದು ಕಂಪಲ್ಸರಿ ಮಾಡಬೇಕಾಗಿರತಕ್ಕಂಥ ವಿಚಾರ. ಮೇಲಾಗಿ ನಿಮ್ಮ ಮೂಲ ಜಾತಕದಲ್ಲಿ ಶನಿ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಎಷ್ಟು ಫಲ ಅನ್ನುವಂಥದ್ದು ಜ್ಯೋತಿಷ್ಯರನ್ನ ಕೇಳಿ. ಜೊತೆಗೆ ನಿಮ್ಮ ಮೂಲ ಜಾತಕದಲ್ಲಿ ಶನಿಯ ಸ್ಥಾನವನ್ನ ತಿಳ್ಕೊಳ್ಳಿ. ಅವರೇ ಶತ್ರು ಸ್ಥಾನದಲ್ಲಿದ್ದಾರಾ, ನೀಚ ಸ್ಥಾನದಲ್ಲಿದ್ದಾರಾ, ಅಸ್ತಂಗತ ಆಗಿದಾರ, ವಕ್ರಿ ಆಗಿದಾರ, ಅಥವಾ ಉಚ್ಚ ಸ್ಥಾನದಲ್ಲಿದ್ದಾರಾ, ಮಿತ್ರನ ಮನೆಯಲ್ಲಿದ್ದಾರಾ, ಸ್ವಕ್ಷೇತ್ರದಲ್ಲಿದ್ದಾರಾ, ಮೂಲ ತ್ರಿಕೋಣದಲ್ಲಿದ್ದಾರಾ, ಅಥವಾ ಒಂದು ರಾಜಯೋಗದಲ್ಲಿದ್ದಾರಾ, ಏನಂತ ನೀವು ತಿಳ್ಕೊಂಡು ಸಂದರ್ಭವಾಗಿ ಅದರ ಪರಿಹಾರ ನೀನು ಮಾಡ್ಕೋಬೇಕು ಅಂತಿದ್ರೆ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಮತ್ತಷ್ಟು ಅಭಿವೃದ್ಧಿ ಶನೇಶ್ವರ ಹೋಮದಿಂದ ನಿಮಗೆ ಸಿಗುತ್ತೆ. ಓವರಾಲ್ ನೋಡಿದಾಗ ಉತ್ತಮವಾದ ಜೀವನವನ್ನು ಕಾಣಲಿಕ್ಕೆ ನಿಮ್ಗೇನು ತುಂಬಾ ದೂರ ಏನಿಲ್ಲ. ಲಾಭಸ್ಥಾನಕ್ಕೆ ಬರುವಂತಹ ಶನಿ ಅನುಗ್ರಹ ನಿಮ್ಮ ಮೇಲೆ ಸಿಗ್ಲಿ ಅಂತ ನಾನು ಕೂಡ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.